ಬಿಹಾರ ರಾಜಕೀಯದ ಬೃಹನ್ ನಾಟಕ ಇನ್ನೂ ಕೂಡ ಮುಗಿತಾಯ ಆಗಿಲ್ಲ. ಬಿಹಾರ ರಾಜಕೀಯದಲ್ಲಿ ಇವತ್ತು ಸೂಪರ್ ಸಂಡೇ ಕ್ಲೈಮ್ಯಾಕ್ಸ್. ಬೆಳಿಗ್ಗೆ ರಾಜೀನಾಮೆ, ಸಂಜೆ ಹೊಸ ಸರ್ಕಾರನ. ನಿತೀಶ್ ಕುಮಾರ್ ನೇತೃತ್ವದಲ್ಲಿ ನಿತೀಶ್ ಕುಮಾರ್ ಅವರ ನಿವಾಸದಲ್ಲಿ ಜೆಡಿಯು ಶಾಸಕರ ಸಭೆ ಆರಂಭ ಆಗಿದೆ. ಹಾಗಿದ್ರೆ ಈ ಮೀಟಿಂಗ್ ಬಳಿಕ ರಾಜೀನಾಮೆ ಕೊಡ್ತಾರಾ ಸಿಎಂ ನಿತೀಶ್ ಕುಮಾರ್? ಬಿಹಾರ ರಾಜಧಾನಿ ಪಾಟ್ನಾದಲ್ಲಿ ಸರಣಿ ಸಭೆಗಳು ನಡೀತಾ ಇದೆ. ಸದ್ಯ ನಿತೀಶ್ ಕುಮಾರ್ ನಿವಾಸದಲ್ಲಿ ಮೀಟಿಂಗ್ ನಡೀತಾ ಇದ್ದು, ಸಭೆಯ ಬಳಿಕ ರಾಜೀನಾಮೆ ಕೊಡ್ತಾರ? ಸಂಜೆ ಹೊಸ ಸರ್ಕಾರ ರಚನೆಯಾಗತ್ತ? ಅದಲು ಬದಲು ಆಟ. ಬೃಹನ್ ನಾಟಕ ಬಿಹಾರದಲ್ಲಿ ಮುಕ್ತಾಯ ಆಗ್ತಿಲ್ಲ. ಆದರೆ ಇವತ್ತು ಕ್ಲೈಮ್ಯಾಕ್ಸ್ ಅಂತಲೇ ಹೇಳಲಾಗ್ತಾ ಇದೆ. ಬಿಹಾರ ರಾಜಕೀಯದಲ್ಲಿ ಇವತ್ತು ಸೂಪರ್ ಸಂಡೇ ಕ್ಲೈಮ್ಯಾಕ್ಸ್. ಅಂತಿಮ ಹಂತದಲ್ಲಿದೆ ಮಾತುಕತೆ. ನಿತೀಶ್ ಕುಮಾರ್ ನಿವಾಸದಲ್ಲಿ ಮೀಟಿಂಗ್ ನಡೀತಾ ಇದೆ. ಆ ಮೀಟಿಂಗ್ ಬಳಿಕ ಹಾಗಿದ್ರೆ ಸಿಎಂ ನಿತೀಶ್ ಕುಮಾರ್ ರಾಜೀನಾಮೆ ಕೊಡ್ತಾರಾ? ಬಿಜೆಪಿ ಜೊತೆ ಸೇರಿ ಸರ್ಕಾರ ರಚನೆ ಮಾಡ್ತಾರ? ಅಂತಿಮ ಹಂತದಲ್ಲಿದೆ ಬಿಜೆಪಿ ಮತ್ತು ಜೆಡಿಯು ನಾಯಕರ ಮೈತ್ರಿ ಮಾತುಕತೆ. ಬಿಹಾರ ಎನ್ಡಿಎ ಮಿತ್ರ ಪಕ್ಷಗಳ ಜೊತೆ ಅಮಿತ್ ಶಾ ಚರ್ಚೆ ನಡೆಸಿದ್ದು, ಎಲ್ಜೆಪಿ ಎಚ್ಎಎಂ ಜೊತೆ ಅಮಿತ್ ಶಾ ಸರಣಿ ಮೀಟಿಂಗ್ ನಡೆಸಿದ್ದಾರೆ. ಹಾಗಿದ್ರೆ ಆರ್ಜೆಡಿ ಎಡಪಕ್ಷ ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಅಂತ್ಯ ಆಗಿ ರಾಜೀನಾಮೆ ಕೊಡ್ತಾರ ಸಿಎಂ ನಿತೀಶ್ ಕುಮಾರ್? ಮತ್ತೆ ಹೊಸ ಸರ್ಕಾರ ರಚನೆಯಾಗಿ 9ನೇ ಬಾರಿ ಸಿಎಂ ಆಗಿ ನಿತೀಶ್ ಪ್ರಮಾಣ ವಚನ ಸ್ವೀಕರಿಸ್ತಾರ? ಮೋದಿ ಮಣಿಸುವ ಉತ್ಸಾಹದಲ್ಲಿದ್ದಂತಹ ಐಎನ್ಡಿಎ ಒಕ್ಕೂಟಕ್ಕೆ ಬಹಳ ದೊಡ್ಡ ಶಾಕ್ ಇದು. ಅಂತಿಮ ಹಂತದಲ್ಲಿದೆ ಮಾತುಕತೆ. ಬಿಹಾರ ಎನ್ಡಿಎ ಮಿತ್ರ ಪಕ್ಷಗಳ ಜೊತೆ ಅಮಿತ್ ಶಾ ಚರ್ಚೆ ನಡೆಸಿದ್ದು, ಇನ್ನೇನು ಕೆಲವೇ ಹೊತ್ತಲ್ಲಿ ನಿತೀಶ್ ಕುಮಾರ್ ರಾಜೀನಾಮೆ ಕೊಡ್ತಾರೆ ಎನ್ನುವಂತಹ ಸುಳಿವು ಸಿಗ್ತಾ ಇದೆ. ಹಾಗಿದ್ರೆ ಬೆಳಿಗ್ಗೆ ರಾಜೀನಾಮೆ, ಸಂಜೆ ಹೊಸ ಸರ್ಕಾರ ರಚನೆನ? ಇವತ್ತು ಸಂಜೆ 4 ಗಂಟೆಗೆ ನಿತೀಶ್ ಕುಮಾರ್ ಪದಗ್ರಹಣ ನೆರವೇರಿಸ್ತಾರ? ಬಿಜೆಪಿ, ಜೆಡಿಯು, ಎಚ್ಎಎಂ ಮೂರು ಪಕ್ಷಗಳು ಸೇರಿ ಹೊಸ ಸರ್ಕಾರವನ್ನ ರಚನೆ ಮಾಡ್ತವೆ. ಮೂರು ಪಕ್ಷದ ಬಲಾಬಲ ನೋಡ್ತಾ ಹೋದ್ರೆ 128 ಆಗುತ್ತೆ. ಬಿಜೆಪಿ, ಜೆಡಿಯು ಮತ್ತು ಎಚ್ಎಎಂ ಸೇರಿದ್ರೆ ಮ್ಯಾಜಿಕ್ ನಂಬರ್ ಬೇಕಾಗಿರೋದು 122. ಬಿಜೆಪಿ, ಜೆಡಿಯು ಅಧಿಕಾರ ಹಂಚಿಕೆ ಸೂತ್ರ ಕೂಡ ಫೈನಲ್ ಆಗಿದೆಯಾ? ನಿತೀಶ್ ಸಿಎಂ ಆದ್ರೆ ಬಿಜೆಪಿಯಿಂದ ಇಬ್ಬರಿಗೆ ಡಿಸಿಎಂ ಪಟ್ಟ. ಸುಶೀಲ್ ಕುಮಾರ್ ಮೋದಿ ಹಾಗೂ ರೇಣು ದೇವಿ ಡಿಸಿಎಂ ಆಗುವಂತಹ ಸಾಧ್ಯತೆ ಇದೆ. ಇವತ್ತೇ ಅಮಿತ್ ಶಾ ಮತ್ತು ಜೆಪಿ ನಡ್ಡಾ ಪಾಟ್ನಾಗ್ ಬರಲಿದ್ದಾರೆ. ನಿತೀಶ್ ಕುಮಾರ್ ಪ್ರಮಾಣ ವಚನಕ್ಕೆ ದೆಹಲಿಯ ಬಿಜೆಪಿ ನಾಯಕರು ಕೂಡ ಭಾಗಿಯಾಗಲಿದ್ದಾರೆ. ಘಟಬಂಧನ್ ಬಿಟ್ಟು ಮತ್ತೆ ಎನ್ಡಿಎ ತೆಕ್ಕೆಗೆ ನಿತೀಶ್ ಕುಮಾರ್ ಇನ್ನೇನು ಕೆಲವೇ ಹೊತ್ತಲ್ಲಿ ರಾಜೀನಾಮೆ ಕೊಡ್ತಾರೆ ಎನ್ನುವ ಮಾಹಿತಿ. ನಿತೀಶ್ ಸಿಎಂ ಆದ್ರೆ ಬಿಜೆಪಿಯಿಂದ ಇಬ್ಬರಿಗೆ ಡಿಸಿಎಂ ಪಟ್ಟ. ಮ್ಯಾಜಿಕ್ ನಂಬರ್ ಬೇಕಾಗಿರೋದು 122. ಇನ್ನು ಈ ಮಧ್ಯೆ ನಿತೀಶ್ಗೆ ಕೌಂಟರ್ ಕೊಡೋದಕ್ಕೆ ಆರ್ಜೆಡಿ ಕೂಡ ಭಾರಿ ರಣತಂತ್ರವನ್ನ ಹೇಳಿದ್ದಾರೆ. ನಿತೀಶ್ರನ್ನ ಹೊರಗಿಟ್ಟು ಸರ್ಕಾರ ರಚನೆ ಮಾಡೋದಕ್ಕೆ ಆರ್ಜೆಡಿ ಲೆಕ್ಕಾಚಾರ ಹಾಕ್ತಾ ಇದೆ. ಎನ್ಡಿಎ ಜೊತೆಗೆ ಸೇರಿ ಸರ್ಕಾರ ರಚನೆ ಮಾಡುವಂತ ಲೆಕ್ಕಾಚಾರ ಏನ್ ಹಾಕ್ತಿದ್ದಾರೆ ನಿತೀಶ್, ಆ ಲೆಕ್ಕಾಚಾರವನ್ನ ಉಲ್ಟಾ ಮಾಡೋದಕ್ಕೆ ತೇಜಸ್ವಿ ಯಾದವ್ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಆರ್ಜೆಡಿ, ಕಾಂಗ್ರೆಸ್ ಇತರ ಪಕ್ಷ ಸೇರಿದ್ರೆ ಅವಾಗ 116 ಸ್ಥಾನ ಆಗತ್ತೆ.
ಹೀಗಾಗಿ 122 ಬೇಕು ಅಂತಂದ್ರೆ ಜೆಡಿಯು ಶಾಸಕರಿಗೂ ಕೂಡ ಗಾಳ ಹಾಕಿದ್ದಾರೆ ಲಾಲು ಪ್ರಸಾದ್ ಯಾದವ್. ಮ್ಯಾಜಿಕ್ ನಂಬರ್ 122. ಆ ನಂಬರ್ ಬರಬೇಕು ಅಂತಂದ್ರೆ ಜೆಡಿಯು ಶಾಸಕರ ಬೆಂಬಲವನ್ನ ಗಳಿಸೋದಕ್ಕೆ ಆರ್ಜೆಡಿ ಕಸರತ್ತು ನಡೆಸ್ತಾ ಇದೆ. ಬಿಹಾರ ರಾಜಕೀಯದಲ್ಲಿ ಇವತ್ತು ಸಂಡೇ ಕ್ಲೈಮ್ಯಾಕ್ಸ್. ಬಿಜೆಪಿ ಜೆಡಿಯು ಮರು ಮೈತ್ರಿ ಆಗುವಂತಹ ಬೆಳವಣಿಗೆಗಳಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಸಿಎಂ ನಿತೀಶ್ ಕುಮಾರ್ ರಾಜೀನಾಮೆ ಕೊಡ್ತಾರೆ. ಸಂಜೆ ಹೊಸ ಸರ್ಕಾರ ರಚನೆ ಪದಗ್ರಹಣ ಆಗುತ್ತೆ ಎನ್ನುವಂತಹ ಸುಳಿವು ಸಿಗ್ತಾ ಇದೆ. ಆದ್ರೆ ಮತ್ತೊಂದು ಕಡೆ ಆರ್ಜೆಡಿ ಕೂಡ ರಣತಂತ್ರವನ್ನ ಹೆಣಿತಾ ಇದೆ. 122 ಮ್ಯಾಜಿಕ್ ನಂಬರ್ ಬೇಕಾಗಿರುವಂಥದ್ದು. ಒಂದೊಮ್ಮೆ ಜೆಡಿಯು ಬಿಜೆಪಿ ಮತ್ತು ಎಚ್ಎಎಂ ಸೇರಿದ್ರೆ ಆಗ 128 ಬಲಾಬಲ ಸಿಗುತ್ತೆ. ಆದರೆ ಈ ಮಧ್ಯೆ ಆರ್ಜೆಡಿ ಮತ್ತೊಂದು ರಣತಂತ್ರವನ್ನು ಹೆಣಿತಾ ಇದೆ. ಉಳಿದ ಪಕ್ಷಗಳನ್ನೆಲ್ಲ ಸೇರಿಸ್ಕೊಂಡ್ರೆ ಅದಕ್ಕೆ 116 ಬಲ ಆಗುತ್ತೆ. ಜೆಡಿಯುನ ಹೊರತುಪಡಿಸಿದಾಗ ಬೇಕಾಗೋದು ಇನ್ನು 6. ಆ 6 ಶಾಸಕರಿಗಾಗಿ ಜೆಡಿಯುನಲ್ಲೇ ಗಾಳ ಹಾಕೋದಕ್ಕೆ ಆರ್ಜೆಡಿ ಈಗ ಪ್ಲಾನಿಂಗ್ ಅನ್ನು ನಡೆಸಿದ್ದು. ಮತ್ತೊಂದು ಕಡೆ ನಿತೀಶ್ ಕುಮಾರ್ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬೃಹನ್ ನಾಟಕ ಬಿಹಾರದ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಹಿರಿಯ ಪ್ರತಿನಿಧಿ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾತು ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಬಿಹಾರದಲ್ಲಿ ರಾಜಕಾರಣದಲ್ಲಿ ಸೂಪರ್ ಸಂಡೇ ಕ್ಲೈಮ್ಯಾಕ್ಸ್ ಅಂತಲೇ ಹೇಳಲಾಗ್ತಾ ಇತ್ತು. ಮೊನ್ನೆಯಿಂದಲೂ ಕೂಡ ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಹಾಗಿದ್ರೆ ಒಂದು ಕ್ಲೈಮ್ಯಾಕ್ಸ್ ಆಗುತ್ತಾ? ಈ ಸರ್ಕಾರ ಉರಿದು ಬೀಳುತ್ತಾ? ಜೊತೆಗೆ ನಿತೀಶ್ ಕುಮಾರ್ ಬಿಜೆಪಿ ಜೊತೆ ಸೇರಿ ಹೊಸ ಸರ್ಕಾರವನ್ನು ರಚನೆ ಮಾಡ್ತಾರಾ? ಅಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರ್ತಾ ಇದೆಯಾ ಅಥವಾ ಆರ್ಜೆಡಿಯ ತಂತ್ರಗಾರಿಕೆ ಏನಾದರೂ ಫಲಿಸೋ ಸಾಧ್ಯತೆ ಇದೆಯಾ? ಈ ಹಂತದಲ್ಲಿ ನೋಡಿದಾಗ ನಿಶ್ಚಿತವಾಗಿ ನಿತೀಶ್ ಕುಮಾರ್ ಆರ್ಜೆಡಿಯ ಸಖ್ಯ ತೊರೆದು ಬಿಜೆಪಿಯ ಜೊತೆಗೆ ಬರಲಿಕ್ಕೆ ವೇದಿಕೆ ಸಿದ್ಧ ಆಗಿದೆ. ಔಪಚಾರಿಕತೆಗಳು ಮಾತ್ರ ಬಾಕಿ ಇವೆ. ತೆರೆಯ ಹಿಂದೆಗಳು ಕೂಡ ಅಮಿತ್ ಶಾ, ಜೆ.ಪಿ. ನಡ್ಡಾ, ನಿತೀಶ್ ಕುಮಾರ್ ನಡುವೆ ಕೆಲವರ ಮಧ್ಯಸ್ಥಿಕೆಯಿಂದಾಗಿ ಸಾಕಷ್ಟು ಹಂತದಲ್ಲಿ ಮಾತುಕತೆಗಳು ನಡೆದಿವೆ. ಈಗ ಜೆಡಿಯುನ ಶಾಸಕಾಂಗ ಪಕ್ಷದ ಸಭೆಯ ನಂತರ ನಿತೀಶ್ ಕುಮಾರ್ ಬಿಜೆಪಿಯ ಪತ್ರವನ್ನು ಕೂಡ ತೆಗೆದುಕೊಂಡು ಅಥವಾ ಬಿಜೆಪಿ ಮತ್ತು ಜೆಡಿಯು ಶಾಸಕಾಂಗ ಪಕ್ಷದ ಸಭೆಯನ್ನ ಜಂಟಿಯಾಗಿ ಕರೆದು ಸರ್ಕಾರ ರಚನೆಯ ಹಕ್ಕನ್ನ ಮಂಡಿಸಿ ಇವತ್ತೇ ಪ್ರಮಾಣ ವಚನವನ್ನ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದನ್ನ ಮೂಲಗಳು ಹೇಳ್ತಾ ಇವೆ. ನಿಶ್ಚಿತವಾಗಿ ಬಿಹಾರದ ರಾಜಕಾರಣ ಒಂದು ಕುತೂಹಲವನ್ನ ಕೆರಳಿಸಿದೆ. ಇನ್ನೊಂದು ಕಡೆಗೆ ಲಾಲು ಪ್ರಸಾದ್ ಯಾದವ್ ಕೂಡ ಕೆಲ ಜೆಡಿಯು ಮತ್ತು ಬಿಜೆಪಿಯ ಶಾಸಕರನ್ನ ಸೆಳೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಯಾದವ್ ಟ್ರಂಪ್ ಕಾರ್ಡ್ ಅನ್ನ ಇಟ್ಕೊಂಡು ಮತ್ತು ಮುಸ್ಲಿಂ ಶಾಸಕರನ್ನ ಕೂಡ ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ರೆ, ನಿತೀಶ್ ಕುಮಾರರ ಸೆಕೆಂಡ್ ಇನ್ ಕಮಾಂಡ್ ರೀತಿಯಲ್ಲಿದ್ದ ಲಲನ್ ಸಿಂಗ್ ರನ್ನ ಸೆಳೆಯುವ ಪ್ರಯತ್ನವನ್ನ ಕೂಡ ಲಾಲು ಪ್ರಸಾದ್ ಯಾದವ್ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ಸ್ಪರ್ಧಾತ್ಮಕ ಶಾಸಕರನ್ನ ಸೆಳೆಯುವ ಒಂದು ತಂತ್ರಗಾರಿಕೆ ಬಿಹಾರದಲ್ಲಿ ನಡೀತಾ ಇದೆ. ಇವತ್ತು ಸಂಜೆ ಹೊತ್ತಿಗೆ ಒಂದು ಸ್ಪಷ್ಟ ಚಿತ್ರಣ. ನಿತೀಶ್ ಕುಮಾರ್ ಇವತ್ತೇ ರಾಜೀನಾಮೆ ಕೊಡ್ತಾರಾ ಅಥವಾ ಇನ್ನಷ್ಟು ಬಿಜೆಪಿಯ ಜೊತೆ ಮಾತುಕತೆಗಳು ನಡೆಯೋದು ಬಾಕಿ ಇವೆನಾ ಅಂತಕ್ಕಂಥದ್ರ ಬಗ್ಗೆ ಸ್ಪೆಕ್ಯುಲೇಷನ್ಸ್ ಇವೆ. ಅದರ ಬಹುತೇಕ ಜೆಡಿಯು ಶಾಸಕರ ಸಭೆಯ ನಂತರ ನಿತೀಶ್ ಕುಮಾರ್ ತನ್ನ ನಿರ್ಧಾರವನ್ನ ಪ್ರಕಟಿಸುವ ಸಾಧ್ಯತೆಗಳಿವೆ. ಪ್ರತಿಮಾ. ಪ್ರಶಾಂತ್, ಆದರೆ ಈ ಸಂಖ್ಯೆಗಳ ಬಲಾಬಲವನ್ನ ಗಮನಿಸ್ತಾ ಹೋದಾಗ ಜೆಡಿಯು ಬಿಜೆಪಿ ಎಚ್ಎಂ ಸೇರಿದ 128 ಆಗುತ್ತೆ. ಆದರೆ ಆ ಮಧ್ಯದಲ್ಲಿ ಆರ್ಜೆಡಿ ಏನ್ ಪ್ರಯತ್ನ ಪಡ್ತಾ ಇದೆ, ಇನ್ನಾರು ಅದಕ್ಕೆ ಶಾರ್ಟ್ ಆಗುವಂಥದ್ದು, ಜೆಡಿಯು ಶಾಸಕರಿಗೆ ಗಾಳ ಹಾಕ್ತಾ ಇದೆ. ಈ ಒಂದು ಪ್ರಯತ್ನ ಏನಿದೆ ಇದು ಅಷ್ಟು ಸುಲಭ ಸಾಧ್ಯದಲ್ಲ ಅಲ್ವಾ? ಆರ್ಜೆಡಿ ಕೂಡ ಜೆಡಿಯು ಶಾಸಕರನ್ನ ಮತ್ತು ಬಿಜೆಪಿ ಶಾಸಕರನ್ನ ಸೆಳೆಯುವ ಪ್ರಯತ್ನ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ನಿತೀಶ್ ಕುಮಾರ್ ಬಿಜೆಪಿ ಒಳಗಡೆ ಹೋಗುವುದರಿಂದ ಚಿರಾಗ್ ಪಾಸ್ವಾನ್ ಮತ್ತು ಉಪೇಂದ್ರ ಕುಶ್ವಾಹಾ ಮತ್ತು ಜಿತೇಂದ್ರ ಮಾಂಝಿ ಎಷ್ಟು ಸಿಟ್ಟಾಗಬಹುದು ಅಂತಕ್ಕಂಥದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ನಡೆದಿವೆ. ನಿನ್ನೆ ಜಿತೇಂದ್ರ ಮಾಂಝಿ ಹೇಳಿದ್ದಾರೆ,
ಮೋದಿ ಎಲ್ಲಿರ್ತಾರೋ ನಾನು ಅಲ್ಲಿರ್ತೀನಿ ಅಂತಕ್ಕಂಥದ್ದು. ಹೀಗಾಗಿ ಸರ್ಕಾರ ರಚನೆಯ ಒಂದು ವಿಷಯದಲ್ಲಿ ಬಿಜೆಪಿ ಮತ್ತು ಜೆಡಿಯು ಒಟ್ಟಾದ್ರೆ ಅವರ ಒಂದು ಪ್ರಭಾವ ಜಾಸ್ತಿ ಇರಲಿದೆ. ಸಂಖ್ಯಾತ್ಮಕ ದೃಷ್ಟಿಯಿಂದ ನೋಡಿದಾಗ ಅವ್ರ ಬಳಿ ಸದ್ಯದಲ್ಲಿ ಬಹುಮತ ಇದೆ. ಆರ್ಜೆಡಿ ಆದ್ರೆ ಕೆಲ ಶಾಸಕರನ್ನ ಸೆಳೆದುಕೊಳ್ಬೇಕು. ಶಾಸಕರನ್ನ ಸೆಳೆದುಕೊಳ್ಳುವ ಪ್ರಶ್ನೆ ಬಂದಾಗ ಈ ಒಂದು ಅನರ್ಹತೆಯ ಪ್ರಶ್ನೆಯೂ ಕೂಡ ಬರುತ್ತೆ. ಹೀಗಾಗಿ 2/3 ಒಡಿಬೇಕಾಗತ್ತೆ. ಅದು ಒಡಿಲಿಕ್ಕೆ ಆರ್ಜೆಡಿಗೆ ಶಕ್ತಿ ಉಂಟಾ ಅಂತಕ್ಕಂಥದ್ದು ಕೂಡ ಪ್ರಶ್ನೆ. ಬಿಜೆಪಿ ಜೆಡಿಯುನ ಮೈತ್ರಿಯನ್ನ ನೋಡಿದಾಗ ಅಲ್ಲಿ ಒಂದು ರೀತಿ ಈ ತೂಗು ಕತ್ತಿ ಇಲ್ಲ. ಇಬ್ರು ಒಟ್ಟಾದ್ರೆ ಸ್ಪಷ್ಟ ಬಹುಮತವನ್ನ ಕೂಡ ದಾಖಲಿಸ್ತಾರೆ ಅನ್ನುವ ಕಾರಣದಿಂದ ಬಿಜೆಪಿ ಮತ್ತು ಜೆಡಿಯು ಸರ್ಕಾರ ರಚನೆಯ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣ್ತಾ ಇವೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗೆ. ಹಾಗಿದ್ರೆ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಬಿಜೆಪಿ ಜೆಡಿಯು ಸರ್ಕಾರ ರಚನೆಯಾಗುತ್ತಾ? ಬಿಜೆಪಿ ಜೆಡಿಯು ಮರು ಮೈತ್ರಿ ಸಾಧ್ಯ ಆಗುತ್ತಾ? ಇವತ್ತೇ ಕ್ಲೈಮ್ಯಾಕ್ಸ್ ಅಂತ ಹೇಳಲಾಗ್ತಾ ಇದೆ. ಆದರೆ ಮತ್ತೊಂದು ಕಡೆ ಆರ್ಜೆಡಿ ಕೂಡ ತನ್ನ ಪ್ರಯತ್ನವನ್ನ ನಡೆಸ್ತಾ ಇದೆ. ಜೆಡಿಯುವನ್ನ ಹೊರಗಿಟ್ಟು ಉಳಿದ ಪಕ್ಷಗಳೊಂದಿಗೆ ಸೇರ್ಕೊಂಡು ತಾನು ಸರ್ಕಾರವನ್ನು ರಚನೆ ಮಾಡಬಹುದು ಅನ್ನುವಂಥ ಪ್ಲಾನಿಂಗ್. ಆದರೆ ಅದಕ್ಕೆ ಶಾಸಕರ ಕೊರತೆಯಾಗತ್ತೆ. ಆ ಉಳಿದಂತಹ ಶಾಸಕರನ್ನ ಜೆಡಿಯುನಿಂದಲೇ ಸೆಳೆದುಕೊಳ್ಳುವಂತಹ ಪ್ರಯತ್ನಕ್ಕೆ ಈಗ ಆರ್ಜೆಡಿ ಕೈ ಹಾಕ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.